ಅಲ್ಲ ಶಾಂತಕ್ಕ, ಮದ್ವಿ ಮಾಡಿಸ್ತೇನಂತಿ ನೀನು. ನಿಮ್ಮ ಅತ್ತಿ ನಿನ್ನ ಗಂಡ ವಿಚಾರ ಗೊತ್ತಾದ್ರೆ ನಿನ್ನ ಹುಗುದಾರ್ವಾ ತೆಗ್ ತೆಗದ ಅಲ್ಲೇ ಎದಕ್ ಬೇಕಾಗೈತ್ ಬಿಡೇವ. ಹೂಲೆ ತಂದಂತ ತರ್ವಲ್ರಾಕ ಕನ್ನೇನ ಹಾಗ ಇವ್ರು ಮುಳ ಬಡಿಲಿ ಇವೇನ್ ತರ್ತಾವ ಕನ್ನೇನ. ವರದಕ್ಷಿಣೆ ಆಸೆಕ್ ಗಂಟು ಬಿದ್ದಾಳಕಿ ನಮ್ಮ ಅತ್ತಿ. ವರದಕ್ಷಿಣೆ ತಗೊಂಡೋಗಿ ತನ್ನ ಮಗಳಿಗೆ ಕೊಡ್ಬೇಕನ್ನೋ ಲೆಕ್ಕಕ್ಕಿದು. ಕೊಟ್ಕೊಂಡು ಶೆಟಿಲಿ. ಅಲ್ಲೇ ನನ್ನ ಅಣ್ಣ ಪಾಪ ಅಲ್ಲೇ ನಮ್ದು ತವ್ರ ಮನ್ಯಾಗ ಬಾಡಿ ಬಿದ್ದತಿವ. ಸಾಲ ಸಮದಾನು ಮಾಡ್ಕೊಂಡ ಊಟ ಅವ್ಕರ್ದ ಅವಕ್ಕೆ ನೀಗ್ಲಾರ್ದಂಗ ಆಗೈತಿ. ಜೊತೆಗೆ ಮತ್ತೆ ಈಗ ಇಷ್ಟು ಕೇಳಿದೆ ಎಲ್ಲಿಂದ ಕೊಡ್ಬೇಕಲೇ ಅವು. ಈ ನಿಕ್ಕಿನ ಮದುವೆ ಮಾಡಿ ಗಂಡ ಮನೆಗೆ ಕಳಿಸಿ ನಾವು ಬೀದಿಗೆ ನಿಲ್ಬೇಕಾಕತಿ. ನಾನು ಹೇಳಾಕತ್ತೇನಿ ಸಂಬಂಧಾಗೆಲ್ಲ ಎಂಥ ವರದಕ್ಷಿಣೆ ರೀ ಎತ್ಯಾರ. ತಗೋರಿ ನಡಿತೈತಿ, ಸಾಕು 2 ತೊಲಿ ಕೊಡ್ತೇನೆ ಅಂತಾನಲ್ಲ, 5,000 ರೂಪಾಯಿ ಕೊಡ್ತೇನೆ ಅಂತಲ್ಲ ಅಂದ. ಇಲ್ಲ 3 ತೊಲಿನೇ ಬೇಕು. ಆಕಿದು ಇನ್ನೂ ಮತ್ತೆ ಬೇರೆ ಬೇರೆ ಅದಾವು. ಬೆಳ್ಳಿ ಆರತಿ ಕೊಡು, ಬೆಳ್ಳಿ ಸಮಯ ಕೊಡು, ಇಂಥವೆಲ್ಲ ಅದಾವ. ಆಕಿವು ಎಲ್ಲ ನೀಗಾಕತ್ರ ಮಾಡಾಕತ್ರ ಹಾಕತ್ತೇನೇವ. ಮಾತ್ರ ಹಾವಿನ ಹೊತ್ತಿದ್ದಂಗ ನಮ್ಮ ಅತ್ತಿ ಬಾಯಿ ಏಟ್ ತಂದು ಹಾಕಿದ್ರು ಹಾಕಿ ನೋಟ್ ಹಾಕ್ರಿ ಅಂತಾಳ. ಅದಕ್ಕೆ ಈಗ ನೀ ಹೇಳಿ ಏನಂದ್ರೆ ನಿನ್ನ ಮಗ್ಗ ಹೇಳಿನಿ. ನಾ ಎಂದ್ ಹೇಳ್ತೇನೆ ನಂದು ಹೋಗಿ ತಾಳಿ ಕಟ್ಕೊಂಡು ಕರ್ಕೊಂಬಲ್ಲ ಹಾಕಿನಂತೆ. ಅಲ್ಲ ನಿಮ್ಮ ಅಣ್ಣಗೆ ಈ ವಿಚಾರ ಗೊತ್ತೈತೇನ? ನಮ್ಮ ಅಣ್ಣಗೆ ಈ ವಿಚಾರ ಗೊತ್ತಿಲ್ಲ. ಗೊತ್ತು ಮಾಡ್ಬೇಕಂತಿದ್ನಿ. ಮತ್ತೊಂದು ಕ್ಷಣ ಅನಿಸ್ತೆ ಅವ ಬೇಡ ಅಂದ್ಬಿಡ್ತಾನ. ಬೇಡ ಯವ್ವ ಇವೆಲ್ಲ ಬೇಡ, ಸುಮ್ಮನೆ ಮಾನ ಮರ್ಯಾದೆ ಹೋಗು ಆಟ. ಅದು ಅಲ್ದೆ ನಿಮ್ಮ ಅತ್ತಿ ನಿನ್ನ ಗಂಡ ಏನಂದಾರ ಇಂಥವೆಲ್ಲ ಮಾಡಬೇಡ ಅಂತೇಳಿ ಬಾಯಿಗೆ ಮನೆಗೆ ಬೇಕತ್ತಿ ಬಿಡ್ತಾನ. ಅವಾಗ ಏನಕ್ಕೈತಿ ಅವ್ನು ಬೇಡ ಅಂದಿಂದು ಮಾಡಿದೆ ಅಂತೇಳಿ ನನಗೂ ನಮ್ಮ ಮನೆ ಅವಂಗೂ ಸಿಟ್ಟು ಬರ್ತೈತಿ. ಅದಕ್ಕೆ ಕೇಳಾರ್ದ ಮಾಡೇವನ್ನಂಗೆ ಇರ್ಬೇಕದು. ಭಾಳ ಅಂದ್ರೆ ಬೈಬೋದು. ಆಮೇಲೆ ಬೈದ್ರೆ ಅಣ್ಣ ಏನೋ ಹುಡುಗರು ತಿಳಿಲಾರ್ದ ಮಾಡ್ಯಾವ ಬಿಡಪ್ಪ ಹೋಲೆತ್ತಾಗ ಅಂತೇಳಿ ಅಂದೆ ಸುಮ್ಮ ಮಾಡಿಬಿಡ್ತೇನೆ ನಾನು. ಇಲ್ಲ ನಾನೇ ಹೇಳ್ತೇನೆ, ಇಲ್ಲಪ್ಪ ನಾ ಬೇಕಂತ ಹಿಂಗೆ ಮಾಡಿದೆ, ಸುಮ್ಮನಾಗೆ ನಾ ಹೇಳಿದ್ರೆ ನೀ ಬೇಡ ಅಂತೇಳಿ ಮಾಡಿದ್ನಿಪ್ಪ, ಈಗ ಅದನ್ನ ದೊಡ್ಡದು ಮಾಡ್ಕೊಂಡು ಕುಂದ್ರಬೇಡ ಅಂತ ಹೇಳ್ಬಿಡ್ತೇನೆ. ಶಾಂತಕ್ಕ ಹೇಳಿಬಿಡ್ತೇನೆ, ಮಾಡಿಬಿಡ್ತೇನೆ ಅನ್ನೋಷ್ಟು ಸುಲಭಲ್ಲಿ ನೋಡುವ ವಿಚಾರ ಮಾಡು. ಆಮೇಲೆ ನಿಮ್ಮತ್ತಿಗೆ ಏನಾರ ಈ ವಿಚಾರದಾಗ ನಂದು ಒಂದಿಟ್ಟು ಪಾಲ ಐತಿ ಅಂತ ಗೊತ್ತಾದ್ರೆ ನನ್ನ ಮನೆ ಬಾಕ್ಲಕ್ಕೆ ಬರ್ತಾಳೆ. ಇವಾಗ ಗುದ್ದಾಡಕ್ಕೆ ಹಿಂದಾಗಡೆ ನಾ ಎಲ್ಲಿ ಇದು ಮಾಡಕ್ಕೆ ನಿಂದಿರಲಿ, ಸೀರೆ ಬಿಚ್ಚಿ ಹೊಡೆದ ಬಿಡ್ತಾಳಕ್ಕೆ ನನ್ನ. ಅದಕ್ಕೆ ಬರ್ತಾರೆ ಬಿಡ್ಲೆ, ನಾ ಬಾಯ್ ಬಿಟ್ರೆ ಬರ್ತೈತಿ, ಇಲ್ಲಾಂದ್ರೆ ಇಲ್ಲ. ನಡಿ ಹೋಗಿ ಮೂರ್ತ ಕೇಳಿಸ್ಕೊಂಬರು ನಡಿಲೆ, ಹೊತ್ತಕತಿ. ನಡಿವ ಏನ ನೀನು ಇಷ್ಟ. ಇಲ್ಲೇ ನಿಂದ್ರು, ನನ್ನ ಕಡೆ ಒಂದು 10 ರೂಪಾಯಿ ಐತಿ, ತೊಗೊಂಡು ಬರ್ತೇನೆ. ಒಂಚೂರು ಶಾಟ್ರ ಅಂಗಡ್ಯಾಗ ದಿನಸ ತರೋದೈತಿ ಮನೆಗೆ. ನಡಿಯ ಶಾಂತಕ್ಕೆ ಹೋಗೋಣ. ಆತು ಅಲ್ಲಿ ಗಿರ್ಜಿ ನಾಳೆ ಬಾ ಅಂತೇಳಿ ಗಾಡಿ ಮೇಲೆ ಬರ್ದಿಲ್ಲ ನೀನು ಕದ್ದ ಮ್ಯಾಗದು ಎಲ್ಲಿ. ಅಯ್ಯೋ ಮಾರಿ ಮಣ್ಣಾಲಿ ಯಾವ ಒಳಕಸ್ಯಾವ ಅವ್ರ ಕೈ ಸೇರ್ಲಿ, ಕೈ ಕರ್ನಾಗ್ರವ್ ಕಡಿಲಿ ಯಾವ ಒಳಕಸಿದ್ದಾವ್ ನೋಡಿದನು. ಅಲ್ಲ ಇದೇನು ಹೋಗಿ ಅವ್ರ ಪಾಲ್ ಬೆಳೆದಿತ್ತು ಆಸ್ತಿಯಾಗ ಅಂತ ನಾನು. ಶಾಂತಕ್ಕ ಮೊದಲು ಬರ್ಸ್ಬೇಕವ ಇದನ್ನ ಮತ್ತೆ. ಆತು ಬಂದಿನ ಬರ್ಸುವಂತೆ ಅಂತರ್ಕಿಲ್ಲ ಏನ್ ರಾತ್ರಿ ಆಗೋದಿಲ್ಲ. ಶಾಂತಕ್ಕ ಇಲ್ಲೊಡಿ ಚೀಲ ಗಾಬರಿ ಒಳಗೆ ಹೆಂಗ್ ಹೋಗಿದನಿ. ನಡಿ ಅವ ಮುಕ್ಕಳಿ ತೊಳಿವ ಹಲಕಟ್ಟ ಬಾಡೆ ಊರನ್ ಸಗಣಿ ಎಲ್ಲ ತಿಂದು ಮುಕ್ಕಳಿ ತೊಳಿವ ಅಂತ ಬರ್ತೀಯ ನನ್ನ ಕಡೆ. ಎಷ್ಟು ಸಲ ಅಲ್ಲ ತೊಳಿಬೇಕಾದ್ರೆ? ಬೆಳಗ್ಗಿಂದ 3 ಸಲ ಹೋಗಿ ಹೇಳಕ್ಕೆ ಹೊಳ್ಳಿ ಇದಾರೇನ? ಅಟ್ನು ಜಾಗದ ನಾ ಏನ್ ಮಾಡ್ಲೆ? ನಿನ್ನೆ ಬಡ್ಕೊಂಡೆ ಆಡಿಬಿಟ್ಟಿ ಮನೆ ಸಾರ್ ತಿನ್ಬೇಡ. ಊರ್ ಬಾಡೆ ಏನು ರುಚಿ ಇಲ್ಲ, ಒಂದು ಉಪ್ಪಲ್ಲ ಕಾರಲ್ಲ, ಏನ್ ಕಮ್ಮಂಗ್ ಮಾಡಿರ್ತಾಳ ಆಕೆ ಅಂತೇಳಿ. ಎಂತ ಚಲೋ ಶಾಂತಕ್ಕ ಕ್ಯಾರ್ಬೇಳೆ ಮಾಡಿದ್ನಿ, ರೊಟ್ಟಿ ಕುಟ್ಟ ತಿನ್ಲಾ ಅಂತ ಹೇಳಿದ್ರು ಒಳ್ಳೆ ಅಂದ. ಆ ಬಾಜು ಮನೆ ಈಕಿ ಕಡೆ ಹೋಗಿ ಸಾರಿಸ್ಕೊಂಡ್ ತಿನ್ನಪ್ಪ. ಹಲಕಟ್ಟ ಬಾಡೆ ತಿಂದೇನು ಓಡಾಡಕತ್ತಿ ಬಿಟ್ಟ ನೋಡ. ಎದಕ್ ತಿನ್ಬೇಕು ಎದಕ್ಕೆ ಓಡಾಡ್ಬೇಕು? ತಗೊಂತ ನಿನ್ ನೆಟ್ಗೆರವ ಹೋಗಿ ತೊಳ್ಕೊ ಹೋಗ. ನಂಗೆ ಬರಂಗಿಲ್ಲವ್ವ. ಬರಂಗಿಲ್ಲ ಮಾತಾಡಂದ್ರೆ ಊರಾಗಲ್ಲ ಮಾತಾಡ್ತಾನೆ. ಹೀತ್ ಕಸ್ಲಿ ಬಂದು ಒಳಗೆ ನಿಂತಿಯಲ್ಲ ಬಾಡೆ ನಡಿ ಹೊರಗೆ. ದೌಡ್ ತೊಳೆದ ಬಾರ್ಲೆ ಯವ್ವ ಸಾಕಾಗೈತವ ಶಾಂತಕ್ಕ. ಕೂತ್ ತಿಂತಿರ್ತಾನೆ ಇವ್ ಮುಕ್ಕಳಿ ತೊಳಿಬಾ ಅಂತ ಬರ್ತಾನ. ಇವನು ರೊಟ್ಟಿ ತಿನ್ನು ಮಾಟನು ತಡ್ಕೊಳ್ಳೋದಿಲ್ಲ, ಒಣಗ್ತೈತೆ ಅಂತಾನ. ಮತ್ತೆ ಹೊಳ್ಳಿ ಅದನ್ನ ಬಿಟ್ಟು ಹೋಗಿ ಇವ್ನು ಮುಕ್ಕಳಿ ತೊಳೆದ ಬಂದು ತಿನ್ನು ಮಟ ನಮಗೆ ಸೀಟ್ ಬಂದಾಗ ಆಗ್ಬಿಡ್ತದ. ಬಾ ಬಗ್ಗೆ ಯವ್ವ ಉರಿತೈತಿ. ಅಯ್ಯಯ್ಯೋ ಮೆಣಸಿನಕಾಯಿ ಹೆಚ್ಚಿದ್ನಪ್ಪ ಉಪ್ಪಿಟ್ಟಿಗೆ. ಈಗ ತೊಂಬಲ್ ಆ ಸಬ್ಕಾರ ತೊಂಬಲ್, ಅರಿಬಿ ಗಚ್ಚು ಸಬ್ಕಾರ ತೊಂಬಲ್. ಕೈ ಸ್ವಚ್ಛ ತೊಳ್ಕೊಂಡು ಮತ್ತೆ ಮುಕ್ಕಳಿ ತೊಯ್ತೀನಿ ತೊಂಬಲ್. ತೊಂಬಲ್ ಅರಿಬಿ ಗಚ್ಚು ಸಬ್ಕಾರ ಸಿಕ್ತಾನೆ. ಬರೀ ಹಿಂಗ ಮಾಡ್ತೀನಿ ಎಲ್ಲದಕ್ಕೆ. ಏನ್ ಹಿಂಗ ಮಾಡ್ತಿ ಕುಕ್ಕೇನ್ ನಿನ್ನ ಹಿಂದೆ ಹೋಗಾಗೈತಿ ನನಗೆ. ಹುಷಪ್ಪ ಶಾಂತಕ್ಕ ನಡಿ ಹೋಗುನ್. ಬೇಡವಯ್ಯವ ಹೋಗುನ್ ನಡಿ. ಅಲ್ಲ ಏನ್ ಜೀವ ತಿಂದು ಕೈ ಬಿಡ್ತೀವಿ ಆತಾಗ. ನಿನಗೆ ಗೊತ್ತಿಲ್ಲ ಅಪ್ಪ ಮಕ್ಕಳು ನನ್ನ ಜೀವ ಹೆಂಗ್ ತಿಂತಾರಂತೇಳಿ. ಆ ಬಿಡಾಡಿ ಅದಂತ ಸಾರ್ ಕೊಟ್ಟಿದ್ಲ ಏನೋ ನನ್ನ ಗಂಡು ಹತ್ತಿ ಜಾಡ್ಸಕತ್ತತಿ, ಇವಂಗೂ ಇದಾಗೈತಿ. ಬರ್ಲಿ ಅವ್ರು ಬರ್ಲಿ. ಈಗ ಪುಣ್ಯಕ್ಕೆ ಅವ್ರದೊಂದು ತೊಳಿದಿಲ್ಲ ನನಗೆ, ಅದೊಂದು ತೊಳಿ ಅಂದಿದ್ರು ಅಂದ್ರೆ ನನಗೆ ಸಾಕಾಗಿ ಹೋಗ್ಬಿಡ್ತಿತ್ತು ನನಗೆ. ಮುಗಿತನ್ವಾ ನಡಿನ. ಆ ನಾಯಿ ಹೇಳ್ಕೊಂಡು ಹೋಗೋದು ಚಡ್ಡಿಯಲ್ಲಿ ಇಟ್ಟಿದ್ದಿ, ತಂದು ಒಳಗೆ ಕಳೆದು ಹೋಗುವಷ್ಟು ಪುರ್ಸತ್ತಿದ್ದಿಲ್ಲ ನಿನಗೆ. ಅಲ್ಲೇ ಅಂಗಡದಾಗ ಕಳೆದು ಹೋಗಿ ಕುಂತಿದ್ದೇನೆ. ಮತ್ತಿನೇನೈತಿ ಗಿರ್ಜಿ ಅದಟ್ಟು ಮೂರ್ತ ಕೇಳಿಸ್ಕೊಂಡು ಬಂದ್ಬಿಡು ಬಾಲೆ. ಶಾಂತಕ್ಕ ಇರದ 3 ಚಡ್ಡಿ, ಒಂದು ಹೊಸಾದ ಉಳಿವಿ ಜಾತ್ರೆ ಮುಂದಿನ ತಿಂಗಳು ಅದಕ್ಕೆ ಹಾಕಬೇಕಂತೇಳಿ ಹಂಗ ತೆಗೆದಿಟ್ಟಿರೋದನ್ನ. ಜಾತ್ರೆಗೆ ಹೋಗ್ಬೇಕಲ್ಲ ಮತ್ತೆ. ಅದನ್ನ ಮಾತ್ರ ಇವ್ ಬರೇ ಮಕ್ಕಳಿಲ್ಲ ಇದ್ರೂ ಕೊಡೋದಿಲ್ಲ ಇವಂಗ. ಇನ್ನೊಂದು ಕ್ಯಾಪೆ ಹೆಚ್ಚಿ ಮನೆ ಹಾಕೊಂಡು ಅಡ್ಡಾಡಕಂತ ಹೊಲ್ದನಿ ಒಂದು ಸಾಲಿ ಹಾಕೊಂಡೋಗಿ ಬರ್ತಾನ ಗೊತ್ತಾನ. ಇರದ 3 ಚಡ್ಡಿ, ಅದ್ರಾಗ ಆ ಚಡ್ಡಿ ನಾಯಿ ಹಾಕೊಂಡೋಗೈತಂದ್ರೆ ಇನ್ನೇನ್ ಮಾಡ್ಬೇಕಾತ್ ನೋಡ್ ನಾನು. ಹಿಂಗ ಮಾಡ್ತಾನ ನೋಡಿ. ಎಟ್ಟಂತ ಚಡ್ಡಿ ತನ್ ಜೋಡ ಹಾಕುದತ್ತಾಗ ಸಾಕಾಗೈತ್ ನನಗಂತೂ. ತಡಿ ಚಡ್ಡಿ ಇಸ್ಕೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ ಇದು ಮುಗಿಯದ ಕತೆ. ನಾವಳೆ ಬಂದಲ್ಲೇವ ಇಲ್ಲೇ ಸುಮ್ಮನೆ ತಗಿಂದ ತಗ ಪಾರಕ್ಕನಾರ ಕರ್ಕೊಂಡೋಗಿದ್ರೆ ಅಕ್ಕಿತ್ತತ್ತಾಗ.
ಈಗ ಏನು ಮಾಡೋದು ವಾರದಕ್ಕೆ ಬಿಟ್ಟು ಹೋದ್ರೆ ಈಕಿಗೆ ಸಿಟ್ಟು ಬರ್ತೈತಿ. ಹಿಂಗೆ ಚಡ್ಡಿ ಆ ನಾಯಿ ಎಷ್ಟೊತ್ತಿಗೆ ಕೊಡ್ತೈತಿ ಏನೋ. ಲೇ ಅಕ್ಕಿ ಅಲ್ಲಿ ನೋಡ್ಲಿ, ನಾಗ ಒಂದು ಸಸಿ ಕುಂತಾಳ. ಯಾರು ಗೌಡ್ರ ನಾಗವನ? ಹೌದಲ್ಲ. ಯವ್ವ ನಮಗೆ ಎದಕ್ಕೆ ಬೇಕು ಬಾರಿ, ಹೋಗುನು. ಲೇ ಅಕ್ಕಿ ಅವ್ರ ಮನ್ಯಾಗ ಗೌಡ್ ಶಾಣಿ ಇಲ್ಲ. ಎಲ್ಲೇ ಹೊರಗೆ ಹೋಗ್ಯಾರ ಏನು ಮಗಳ ಮನೆಗೆ ಹೋಗ್ಯಾರ ಗೊತ್ತಿಲ್ಲ. ಒಟ್ಟೆ 2 ದಿನ ಅದು ಕಂಡಿಲ್ಲ ಬಾಗ್ಲಕ್ಕೆ. ಅವ್ರು ಗೌಡ್ರು ಕಂಡಿಲ್ಲ. ನನಗೆ ಅನಿಸುತ್ತೆ ಮನ್ಯಾಗ ಯಾರಿದ್ದೀರಿ ಕೇಳ್ಕಂತೈತಿ. ಬಾರ ಒಟ್ಟು ಮಾತಾಡೋನು. ಗೌಡ್ರು ಸುಸ್ತ್ಯಾರ ಕೊಟ್ಟು ನಮಗೆ ಮಾತಾಡುವ ಅವಕಾಶ ಯಾವಾಗ ಸಿಗ್ಬೇಕು? ಯವ್ವ ಅವ್ವ ನಾವು ಏನಾರ ಒಳಗೆ ಹೋಗಿ ಮಾತಾಡೋದು ಉಂಟನು? ಸುಸ್ತ್ಯಾರ ಕೊಟ್ಟು ಕುತ್ಕೊಂಡು ಈಗ ಅಲ್ಲಿ ಕುಂತಾಳ. ಯಾವರು ಏನು ಎತ್ತ ಹೆಂಗೆ ಏನು ಅತ್ತಿ ಮನೆ ಹೆಂಗೈತಿ ಒಳಗೆ ಹೆಂಗೆ ಅದಾರ ವಿಚಾರಿಸ್ಕೊಳ್ಳೋನು. ಬಾರ ನೋಡಕ್ಕೆ ಸಾಣದಿದ್ದಂಗೆ ಐತಿ. ಹಂಗಂತೀಯ ನಡಿ ಹಂಗಾರ. ಗೌಡ್ ಶಾಣಿ ನಗವಕ್ಕಿಲ್ಲನ? ಇಲ್ರಿ, ಅವ್ರ ಮಗಳ ಮನೆಗೆ ಊರಿಗೆ ಹೋಗ್ಯಾರ್ರಿ. ಊರಿಗೆ ಹೋಗ್ಯಾರನ? ಒಟ್ಟ ಮಾತಾಡೋದಿತ್ತು. ಆಗ್ಲಿ ಬಿಡ ಆಗ್ಲಿ. ಗೌಡ್ರು ಹೋಗ್ಯಾರನ? ಹ್ಞೂ ರೀ. ನಿಮ್ಮ ಮನೆಗಿರ? ಅವರು ಇಲ್ಲೇ ಹೊಲದ ಕಡೆ ಹೋಗ್ಯಾರ್ರಿ. ಯಾರಿಲ್ಲ ಅಂತ ಯಾಕವ ಮನ್ಯಾಗ. ನನ್ನ ಹೆಸರು ಶಂಭವ್ ಅಂತೇಳಿ, ಈಕೆ ಹೆಸರು ಅಕ್ಕಮ್ಮ ಅಂತೇಳಿ. ಎಲ್ಲಾರು ಅಕ್ಕಿ ಅಕ್ಕಿ ಅಂತ ಕರೀತಾರೆ. ಹೌದೇನ್ರಿ? ಏನು ಆರಾಮ್ ಕುಂತ್ಬಿಟ್ಟು ಬಾಗ್ಲಕ್ಕೆ? ನಾಗವಕ್ಕ ಇದ್ರೆ ಹಿಂಗೇನು ಕುಂದ್ರಂಗಿಲ್ಲ ನೀನು? ಇಲ್ಲ ಅಂತೇಳಿ ಕುಂತಿ. ಆರಾಮಾದಿಯಲ್ಲ? ಏನು ಬಿಡವ ನಿಮ್ಮ ಮನೆಗೆ ನಾಳು ಕಾಳು ಬೇಕಾದಟ್ಟು ಮಂದಿ ಕೆಲಸಗಾರರು. ನೀ ಹೊರಗೆ ಬಂದು ಕೆಲಸ ಮಾಡಿ ಬರ್ಬಿಡ್ಬೇಕಾಗೈತಂತ. ಹೌದಿಲ್ಲ? ಪಾಪ ಎಲ್ಲ ಮಾಡಿ ಊರು ಗುಡಿಸಿ ಮುಂದಿಡ್ತಾರೆ. ನಿಂದೇನು ಆರಾಮ್ ರಾಣಿಗತ್ತೆ ಕುಂದ್ರದಟ್ಟೆ. ಹ್ಞೂ ಅಕ್ಕವ. ಏನು ನಮ್ಮಂಗೆ ಹೊಲಕ್ಕೆ ಹೋಗ್ಬೇಕ? ಏನು ಕಳೆ ತೆಗಿಬೇಕ? ಸಿಂಗಾರ್ಸಕ್ಕೆ ಹೋಗ್ಬೇಕನ? ಕಡ್ಲಿ ಬಿತ್ತಕ್ಕೆ ಹೋಗ್ಬೇಕ? ಏನಿಲ್ಲವ. ಆರಾಮ್ ನೋಡು ಕೈ ನೋಡ. ಇವ ಮಲ್ಲಿಗೆ ಹೂ ಆಗ್ಯಾವ. ಮಕ್ಕ ನೋಡ ಮಲ್ಲಿಗೆ ದಳ ಆಗೈತಿ. ಮೈ ನೋಡ ಹಂಗೆ ಹೆಂಗೈತಿ ಮಲಗೋ ಹಣ್ಣಾಗ್ಯಾವ. ಬಾಳೆ ದಿಂಡಿನ ಗತೆ ಬೆಳೋಗ ಬಾಳೆ ಸುಳಿ ಆಗ್ಯಾವ. ಅಂದಂಗೆ ಯಾವಾಗ ರಾಜ್ಕುಮಾರ್ ಮನೆಗೆ ಬರೋದು? ಯಾ ರಾಜ್ಕುಮಾರ? ನಕಲಿ ಮಾಡ್ತೇನೆ. ಅಲ್ಲ ಒಟ್ಟು ಸಿಹಿ ಸುದ್ದಿ ಯಾವಾಗ ಕೊಡ್ಬೇಕಂತ ಇದೀರವ? ಗೌಡ್ರ ಮನೇನು ಬುಂದೇದ ಊಟ ಗೋಧಿ ಹುಗ್ಗಿ ಊಟ ಅಂದ್ರೆ ನಾವು ಗಜ್ಜಿವೆ ಅದಕ್ಕೆ ಜೀವ ಬಯಸಾಕತ್ತೈತಿ. ದೌಡ್ ಯಾವಾಗ ಬುಂದೆ ಊಟ ಹಾಕಿಸ್ತೀರಿ? ಬುಂದೆ ಊಟನಾ? ಅದಕ್ಕೇನಂತ ನಾಳೆ ಬರ್ರಲ್ಲ. ಅತ್ತಿಯರು ತಾಗಿರ್ತೈತೆ. ಅವ್ರು ನಾಳೆ ಬರ್ಬೋದು ಭಾಳ ಅಂದ್ರೆ ಹೇಳ್ತೀನಿ ಬೇಕಾರೆ. ಅವ್ವ ಬೇಡ ಅಷ್ಟೆಲ್ಲ ತ್ರಾಸ ತಗೋಬೇಡ. ಹಂಗಂದ್ರೆ ಮಕ್ಕಳು ಮರಿ ಎಂದವಾ ಅಂದೆ. ಅದಾ ನಂಗೆ ಗೊತ್ತಿಲ್ಲ. ಕೇಳ್ಬೇಕು ನಮ್ಮ ಅತ್ತಿಯರ್ನ. ಕೇಳ್ಬೇಕು ನಿಮ್ಮ ಅತ್ತಿಯರ್ನ? ಯಾಕ ಅಂದಿಟ್ಟು ಬಾಯಿಲೆ ಏನ್ಲಿ? ಅದೇವ ಅದಕ್ಕೇನು ಗಂದಿಲ್ಲ ಗಾಳಿಲ್ಲ. ನೋಡಲ್ಲಿ ಚುಟಿದ್ರೆ ಹನಿ ಇರಗುತ್ತಿಲ್ಲ ಮೈಯಾಗ. ನಮ್ನಿ ಕುಂತದ ಅದನ್ನ ಹೋಗಿ ತೊಟ್ಲ ಯಾವಾಗ ತುಗ್ತಿ ಅಂತ ಕೇಳ್ತಿಯಲ್ಲ. ಆಗ ಅದನ್ನೆಟ್ಟು ಬಾಳೆನಾರ ಮಾಡಾಕತ್ತೈತಿ ಇಲ್ಲ ಯಾರಿಗೆ ಗೊತ್ತು? ಅದಕ್ಕೇನಂತ ಕೇಳೇ ಬಿಡುನು. ಹೌದಿಲ್ಲ? ಅತ್ತಿಲ್ಲ ಮಾವಿಲ್ಲ ಮನ್ಯಾಗ. ಸಡಗರ್ ನಿಮ್ದ ಗಂಡ ಇಂತಿ ಜೋರಾಗಿರ್ಬೇಕಲ್ಲ. ಭಾಳ ಜೋರು. ಮೊನ್ನೆ ಮಸ್ತ್ ಅಡಿಗೆ ಮಾಡೋಗಿಟ್ಟೋಗಿದ್ರ ಅತ್ತಿಯರ ಅಷ್ಟು ತಿಂದ್ವಿ. ಆಮೇಲೆ ಇವತ್ತು ಅವ್ರು ಯಾರೋ ಬಂದಿದ್ರು, ಅವ್ರು ಅಡಿಗೆ ಮಾಡೋದ್ರು. ಜೋರು ಹಬ್ಬದ ಅಡಿಗೆನೇ ಮಾಡೋಗ್ಯಾರ. ಯವ್ವ ಪುಣ್ಯಾತ್ಗಿತ್ತಿ. ಹಬ್ಬದ ಅಡಿಗೆ ಅಲ್ರಿ. ನಿಮ್ಮ ಹೆಸರು ಗೊತ್ತಾಗಲಿಲ್ರಿ ನನಗೆ. ಲಗ್ನದಾಗ ಏನೋ ಅಂದಂಗೆ ಆಗಿತ್ತು. ಕಸ್ತೂರಿ. ಕಸ್ತೂರವ್ವ. ಅದಲ್ಲ, ಗಂಡನ ಕೊಟ್ಟು ಸಂಸಾರ ಹೆಂಗೆ ನಡೆದೈತಿ? ಚಲೋ ನಡೆದತ್ತಲ್ಲ? ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡೋದು ಪಕ್ಕ. ಗಂಡ ಚಲೋ ನಡ್ಕಂತಾನಿಲ್ಲ ನಿನ್ನ ಏನು? ಅಲ್ಲ ನೋಡ್ಕೊಂತಾರ ಬಿಡ. ಮತ್ತೆ ಉಗುರು ನೀರಿಗೆ ಎದ್ದಿಲ್ಲಂಗ ಆದ್ರೆ ಕೇಳಾಕತ್ತೀನಿ. ಹೆಂಗ ಇಬ್ರು ಹೊಂದಾಣಿಕೆಲೆ ಜೀವನ ಮಾಡಾಕತ್ತೀರೇ? ಇವನಪ್ಪ ಚಲೋ ಅದೇವ್ ನಾವು. ಮತ್ತೆ ಅವತ್ತು ಮದುವೆಯಾಗಿ ಮಾರನೇ ದಿನಕ್ಕೆ ನಿಮ್ಮಪ್ಪ ನಿಮ್ಮವ್ವ ಚಕಡಿ ತಗೊಂಬಂದಿನ ಬಿಟ್ಟು ಹೋದ್ರು. ಯಾಕ ಎಲ್ಲಿ ಹೋಗಿದ್ದಿ? ಅದ ಅಯ್ಯೋ ನಮ್ಮ ಯಾರ ಮುಂದೆ ಹೇಳ್ಬೇಡಂದ. ನಾ ಹೇಳಂಗಿಲ್ಲಪ್ಪ. ನಾವು ಯಾರ ಮುಂದೆ ಹೇಳೋದಿಲ್ಲ. ಹೇಳು, ಯಾರ ಮುಂದೆ ಹೇಳ್ಬಾರ್ದ ಮತ್ತೆ? ಇಲ್ವಾ? ಹೋಗ್. ನಾ ಯಾಕೆ ಹೇಳಿ? ನಮ್ಮನೆ ವಿಚಾರ ನಮ್ಮ ಅವ್ವ ಹೇಳ್ಯಾಳ. ಮನ್ಯಾನ ವಿಚಾರ ಮಂದಿ ಮುಂದೆ ಮಾತಾಡಬಾರ್ದು. ಅವ್ರು ನಿನ್ನ ಮುಂದೆ ಕೇಳ್ಕೊಂಡು ಮುಂದೋಗಿ ನಗತಾರ ಅಂತೇಳಿ. ಗೊತ್ತುನು? ನಮ್ಮವ್ವ ಹೇಳಿದ್ ನಾ ಯಾವುದು ತೆಪ್ಪೋದಿಲ್ಲಪ್ಪ ಯಪ್ಪ. ನಾ ಹೇಳೋದಿಲ್ಲ ಅಂದ್ರೆ ಹೇಳೋದಿಲ್ಲ. ಬೇಸದಿರಿ ಹೇಳಿ ನೀವು. ಇಲ್ಲ ಅಳವ, ನಾ ಏನು ಹೇಳೋದಿಲ್ಲ. ತಡ್ರಿ ನಮ್ಮ ಅತ್ತೆಯರು ಬರಲಿ ಹೇಳ್ತೇನೆ. ನಮ್ಮ ಅತ್ತಿ ಮುಂದೆ ನಮ್ಮ ಅಮ್ಮನ ಮುಂದೆ ಹೇಳ್ತೇನೆ. ಹಿಂಗೆ ಅಂದ್ರೆ ನಡಿ ಅಂತ ಹೇಳ್ತೇನೆ. ತಡಿ. ಅಯ್ಯೋ ನಡಿಯವ್ವ. ಗೌಡ್ ಶಾಣಿ ಬಂದ್ಲಂದ್ರೆ ನಮ್ಮ ಚರ್ಮರಾನ ಸುಳಿತಾಳ. ಮತ್ತೆ ಹಿಂದಾಗಡೆ ಗೌಡ್ರಿಗೆ ಹೇಳಿ ಮೊನ್ನೆ ಸಾಲ ಇಸ್ಕೊಂಡೋಗೇನಿ. ಏನು ಅದನ್ನು ಮತ್ತೆ ವಾಪಸ್ ಕೊಡಂತೆ ಜಗಳಕ್ಕೆ ನಿಂತ್ರಿ ಮಾಡೋದು. ನಡಿ ಏನಾರ ಯಾಕೆ ಮಾಡ್ಕೋಲ್ವಕ್ಕ? ಯವ್ವ ನಡಿಯವ್ವ. ಬಾಳೆ ಮಾಡಿದ್ರೆ ಮಾಡಲಿ, ಬಿಟ್ರೆ ಬಿಡ್ಲಿ. ಇಷ್ಟೆಲ್ಲ ಬುದ್ಧಿ ಐತ್ ಬಿಡಿ ಈಕಿಗೆ. ಕಸ್ತೂರಿ ಶಾಣೆ ಇದಿ. ಯಾರು ಹೇಳಿದ್ರು ನಿಂಗೆ ನಮ್ಮ ಮನೆ ವಿಚಾರ ಮಂದಿ ಕಡೆ ಮಾತಾಡಬಾರ್ದು ಅಂತೇಳಿ? ನಮ್ಮ ಅವನ ಹೇಳಿದ್ದೆ. ಮನ್ಯಾನ ವಿಚಾರ ಮಂದಿ ಕಡೆ ಮಾತಾಡಬಾರ್ದು. ಆಡ್ಕೊಂಡು ನಗೋರು ಇರ್ತಾರಲ್ಲ, ಅಂಥವ್ರ ಮುಂದಂತೂ ಮಾತಾಡಲೇಬಾರ್ದು. ನಮ್ಮ ಕಷ್ಟ ಕಂಡು ಕರ್ಗೋರು ಇರ್ತಾರಲ್ಲ, ಅಂಥವ್ರ ಮುಂದೆ ಕಷ್ಟ ಸುಖ ಹೇಳ್ಕೊಂಡ್ರೆ ಉಪಯೋಗ ಆಕತಿ. ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೋಬಾರ್ದು ಅಂತ ಹೇಳಿದ್ಲೆ ನಮ್ಮವ್ವ. ಇವ್ರು ಬಂದ್ರಲ್ಲಿಗೆ ಬಂದು ನಿಮ್ಮ ಮನೆಗೆ ಯಾರಿಲ್ಲ ಅಂತ ಕೇಳಿ ನಾಟಕ ಮಾಡಕತ್ರಲ್ಲ. ಅದಕ್ಕೆ ನಂಗೆ ಅನ್ನಿಸ್ತು ಇವ್ರ ಮುಂದೆ ಹೇಳಿದ್ರೆ ಇವ್ರು ಹೋಗಿ ನಗ್ತಾರ ಅಂತ ಗೊತ್ತಿತ್ತು. ಅದಕ್ಕೆ ಹೇಳಿಲ್ಲ ನಾನು. ಭಾಳ ಶಾಣೆ ಇದಿ. ಇಷ್ಟೆಲ್ಲ ಗೊತ್ತಾಕತಿ. ಗಂಡ ಕೊಟ್ಟು ಬಾಳೆ ಮಾಡೋದು ಗೊತ್ತಾಗಲ್ಲ ನಿನಗೆ? ಮತ್ತೀಗ ಏನು ಮಾಡ್ತಾ ಇರೋದು?
ಬರೇ ಬರೇ ದಿನಾ ಅದನ್ನೇ ಕೇಳ್ತೀರಿ. ಹೊತ್ತು ಹೊಂಟ್ರೆ ಸಂಸಾರ ಮಾಡು ಬಾಳೆ ಮಾಡು, ಸಂಸಾರ ಮಾಡು ಬಾಳೆ ಮಾಡು. ಹಂಗಂದ್ರೆ ಏನದು? ಹೆಂಗ್ ಮಾಡೋದು? ನಂಗೆ ಗೊತ್ತಿಲ್ಲ, ಹೇಳ್ರಲ್ಲ, ನಾ ಮಾಡ್ತೀನಿ. ಬಾಯಿಲ್ ಕಿವ್ಯಾಗ ಹೇಳ್ತೇನೆ. ನಾನು ಹಿಂಗೆ ಕಡೆ ಬರಾಕೋಲ್ಲ, ನಂಗೆ ಒಂಥರ ಆಕೈತಿ, ನಂಗೆ ಹೆದ್ರಿಕೆ ಬರ್ತೈತಿ. ನೀ ದೂರ ನಿಂತ ಮಾತಾಡಲ್ಲ. ಅಯ್ಯೋ, ಅಂತೇಳಿ ಬಂದೆ ಮಾತಾಡೋಲ್ಲ, ಇನ್ನೇನು ಸಂಸಾರ ಮಾಡ್ತಿ? ಆತ್, ನಿನ್ನ ಪಡಿ ನೀ ಅಲ್ಲೇ ಇರು, ನನ್ನ ಪಡಿ ನಾ ಇಲ್ಲೇ ಇರ್ತೇನೆ. ಫೋನ್ ಅಂತ ಬಡ್ಕೊಂತಿದ್ಯಲ್ಲ, ಬರಾಕತ್ತಾರ ಅವ್ರ ಸರ್ಗಳು. ಅವ್ರೇನ ಬಂದು ಹಾಕ್ತಾರಂತ ಇಲ್ಲಿ ಫೋನ್ನ, ನಡಿ ಒಳಗೆ ಬರ್ತಾರಂತ. ಅವ್ರ ಮುಂದೆ ಬಂದು ನಿಂದ್ರಬೇಡ, ಚಾ ಮಾಡು, ನಾನ ತಂದು ಅವ್ರ ಕೈಯಾಗ ಕೊಡ್ತೇನೆ. ಚಾನ ನಂಗೆ ಮಾಡಕ್ ಬರಲ್ಲ. ಅದು ಕರೆ ಬಿಡು, ಬೆಳಗ್ಗೆ ಮಾಡಿದ್ದೆಲ್ಲ ಬಿಸಿನೀರು ಹಂಗೆ ಮಾಡ್ಬೇಡ. ಚಂದಾಗಿ ಈಡೆಗೆ ಚಾ ಬಿಡಿ, ಸಕ್ರಿ ಹಾಕಿ ಮಾಡಿ ಚಂದಾಗಿ. ಏನ ನಡಿ, ಹೊಸಾದು ಫೋನ್ ತರಕತ್ತಾರ, ನಡಿ. ಆತ, ನಂಗೆ ಯಾಕ ಬೇಸರ ಆಗಕತ್ಬಿಟ್ಟೈತಿ. ಬ್ಯಾಸರ ಆಗತೈತಿ, ಮತ್ತೆ ಏನ್ ಮಾಡ್ಬೇಕಂತದಿ? ಅನಿಕಲ್ ಆಡನ ಇಬ್ರಿ. ನನ್ ಗೆಳತಿಯರ್ ಕುಟ್ ನಾ ಅನಿಕಲ್ ಆಡ್ತಿದ್ದೆ ಮನ್ಯಾಗ. ಅಲ್ಲಿ ಊರಾಗ ಬ್ಯಾಸರ ಆದ್ರ ಇಲ್ಲಿ ಯಾರು ಗೆಳತಿಯಾರ ಇಲ್ಲ ನಂಗ. ಅನಿಕಲ್ ಆಡ್ತಾಳಂತ, ಅನಿಕಲ್ ಆಟ. ನಾನೇನೋ ಬೇರೆ ಆಟ ಆಡ್ಬೇಕಂತಿದ್ರ ಅದನ್ನ ಬಿಟ್ಲು. ಅಪ್ಪ ಅವ್ನ ಆಟ ಆಡಕ್ ಗೊತ್ತಿಲ್ಲಿಕ್ಕಿಗೆ, ಅನಿಕಲ್ ಆಟ ಆಡ್ತಾಳಂತ. ಅಪ್ಪ ಅವ್ನ ಆಟ ಆಡೋದು ಕಲಿ ಮೊದಲು, ಆಮೇಲೆ ಅನಿಕಲ್ ಆಟ ಆಡುವಂತಿ. ಅದನ್ನ ಆಟ ಆಡ್ತಿದ್ವಿ ನಾವು. ಆಟ ಆಡಿದೆ? ಯಾರ್ಯಾರು? ನಾನು, ನಮ್ಮ ಮುಲಿಮನಿ ರಾಮ್ಯ, ಆಮೇಲೆ ನಮ್ಮ ಅಣ್ಣ ಚೋಟ್ಯ, ಆಮ್ಯಾಗ ಯಾರು ನಮ್ಮ ಮೀನಾಕ್ಷಿ, ಆಮೇಲೆ ನಮ್ಮ ಲತಾ, ಆಮೇಲೆ ನಮ್ಮ ಯಾರಪ್ಪ ಬಾಬ್ರು ಹೊಲ್ದು ನೀಲಿ, ಮುಲಿಮನಿ ಮುದುಕಿ, ಹಿಂದಿನ ಮನಿ ಮಾಲಿ, ಎಲ್ಲರೂ ಆಡ್ತಿದ್ವಿ ನಾವೇ. ನಾನು ಅವ್ವ ಹಾಕಿದ್ನ್ಯ, ನನಗೆ ಚೋಟೆ ಅಪ್ಪ ಹಾಕಿದ್ದ. ಅವಾಗ ನಾವು ಪೇಟೆಗೆ ಹೋಗೋದು, ಕಾಯಿಪಲ್ಲೆ ತರೋದು, ನಾ ಅಡುಗೆ ಮಾಡೋದು, ಅವ ಹೊಲಕ್ಕೆ ಹೋಗೋದು, ಮನೆಗೆ ಬರೋದು, ನಾ ಹುಡುಗರಿಗೆಲ್ಲ ಊಟಕ್ಕೆ ಕೊಟ್ಟಂಗೆ ಮಾಡೋದು. ಅವ್ರ ಕಲ್ಲು ಮಣ್ಣು ಅವು ಇವು ಇರ್ತಿದ್ವಲ್ಲ ಮೈನಿಲಿ, ಅವು ಕಡುಬು ಏನು. ಆಮೇಲೆ ಇದು ದಾಸಾಳ ಹೂವಿಂದ ಎಲೆ ಇರ್ತಿದ್ವಲ್ಲ, ಅವು ಚಪಾತಿ ರೊಟ್ಟಿ. ಆಮೇಲೆ ಇಷ್ಟಿಷ್ಟು ಸಣ್ಣ ಕಲ್ಲು, ಅದೇನದು ಯಾವ್ದಾರ ಕಾಳಿನ ಪಲ್ಯ. ಅನ್ನ ಯಾವ್ದು ಗೊತ್ತನ, ಮಣ್ಣು. ಆಮ್ಯಾಗ ದೊಡ್ಡ ದೊಡ್ಡ ಕಲ್ಲು ಇರ್ತಿದ್ವಲ್ಲ, ಅವು ಬೇರೆ ಏನಾರ ಮತ್ತೆ. ಆಮೇಲೆ ಹಿಂಗೆಲ್ಲ ಮಾಡಿ ನಮ್ 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 ತಿಂದು ಎದ್ದು ಹೋಗ್ಬಿಡ್ತಿದ್ವಿ. ಆಟ ಗುಟ್ಟ ಜೈ ಮನೆಗೆ ಹೋಗ ಸೈ ಅಂತೇಳಿ ಗೊತ್ತನ. ಶಪ್ಪ ದೇವ್ರ, ಇದಾನ ಅಪ್ಪ ಅವನ ಆಟ. ಅದೇ ಪೇಟೆಗೆ ಹೋಗೋದು, ಮನೆಗೆ ಬರೋದು, ಅಡಿಗೆ ಮಾಡೋದು, ಹೊಲಕ್ಕೆ ಹೋಗೋದು, ಉಣ್ಣೋದು, ತಿನ್ನೋದು, ನಡಿಯೋದು. ಚಲೋ ಆಯ್ತು. ಇದ ಅಪ್ಪ ಅಮ್ಮನ ಆಟ. ನಾ ಇನ್ನೊಂದು ಬೇರೆ ಥರ ಕಲಿಸ್ತೇನಂತ. ಏನು ಈಗ ಸದ್ಯ ಬೇಡ, ನಡಿ. ಫೋನ್ ಹಾಕೋರು ಬರಾಕತ್ತಾರ, ಹಾಕಿ ಹೋಗ್ಲಿ, ಆಮೇಲೆ ಕಲಿಸ್ತೇನೆ. ನಮ್ಮ ಊರ್ಲಿಂತ್ರ ಹೊಳ್ಳಿ ಬರೋದ್ರಾಗ ಕಲಿಸ್ಬಿಡ್ತೇನೆ ನಿಂಗೆ. ಏನ ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ